ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ದಿನವೊಂದಕ್ಕೆ ಹೊಸ ಹೊಸ ಪ್ರಕರಣಗಳು ಪ್ರತಾಪ್ ಮೇಲೆ ದಾಖಲಾಗ್ತಾ ಇದೆ. ಆದರೆ ಈಗ ಅವರ ಮೇಲೆ ದಾಖಲಾದಂತಹ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. DGCA ಹೆಸರಿನಲ್ಲಿ ಮೋಸ ಮಾಡಿ ಡ್ರೋನನ್ನು ಮಾರಾಟ ಮಾಡ್ತಾ ಇದ್ದಾರೆ. ಡ್ರೋನ್ ತಯಾರಿ ಮಾಡಲಿಕ್ಕಾಗಲಿ ಡ್ರೋನ್ ಮಾರಾಟ ಮಾಡೋದಕ್ಕಾಗಲಿ DGCA ಅನುಮತಿ ಅಥವಾ ಪರವಾನಗಿಯನ್ನು ಪಡೆದಿಲ್ಲ ಅಂಥೇಳಿ ಪರಮೇಶ್ವರ್ ಎಂಬುವರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿ ದೂರನ್ನು ಕೊಟ್ಟಿದ್ದರು. ಈಗ ದೂರಿನ ಅಂಶವಾಗಿ ರಾಜರಾಜೇಶ್ವರಿ ನಗರ ಪೊಲೀಸರು ದೂರಿನ ಮಾಹಿತಿಯನ್ನು DGCAಗೆ ಕಳುಹಿಸಿಕೊಟ್ಟಿದ್ದಾರಂತೆ. ಈ ಮಾಹಿತಿಯ ಮೇರೆಗೆ DGCA ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ನೋಟಿಸ್ ಕೊಟ್ಟು ವಿಚಾರಣೆಗೆ ಏನಾದರೂ ಡ್ರೋನ್ ಪ್ರತಾಪ್ ಅವರನ್ನು ಕರೆಯುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ದೂರುಗಳ ಹಿಂದೆ ದೂರುಗಳು ದಾಖಲಾಗ್ತಾ ಇದೆ. ಒಂದು ಕಡೆ ವಂಚನೆಯ ಕೇಸ್ ದಾಖಲಾಗಿತ್ತು, ಮತ್ತೊಂದು ಕಡೆ ಟಿಕೆಟ್ ಕೊಡಿಸುವಂಥ ಹೆಸರಿನಲ್ಲಿ ಮೋಸ ಮಾಡಿದ್ದಾರೆ ಅಂಥೇಳಿ ಅವರ ಸ್ನೇಹಿತರೊಬ್ಬರೇ ಸ್ಟೇಷನ್ನ ಮೆಟ್ಟಿಲೇರಿದ್ರು. ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಡ್ರೋನನ್ನು ಮಾರಲಿಕ್ಕಾಗಲಿ ತಯಾರಿಸಲಿಕ್ಕಾಗಲಿ ಲೈಸೆನ್ಸನ್ನು ಪಡೆದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ RR ನಗರದಲ್ಲೂ ಕೂಡ ಒಂದು ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿರುವಂತಹದ್ದು. ಈ ಬೆಳವಣಿಗೆಗಳು ಬಹುಶಃ ಡ್ರೋನ್ ಪ್ರತಾಪ್ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಈಗಾಗಲೇ DGCAಗೆ ಪೊಲೀಸರು ಇನ್ಫಾರ್ಮ್ ಮಾಡಿದಾರಂತೆ. ಹಾಗಾಗಿ ಅವರನ್ನು DGCA ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಸಾಲು ಸಾಲು ಪ್ರಕರಣಗಳ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ಅವರು.